ಅದು ಈ ಕಡೆ ಇನ್ನೂ ಬಂದಿಲ್ಲ ಯಾರೂ ಬಂದು ಹೇಳ್ತಾ ಕಾರ್ಪೊರೇಷನ್ ಅವರು ಬಂದು ಹೇಳಿದೆ ಈ ಥರ ಅಂಗಡಿಯಲ್ಲೇ ಎತ್ತಬೇಕು ಅಂತ ಹೇಳಿದೆ. ಎತ್ತೋ ಟೈಮಲ್ಲಿ ನೋಡೋಣ. ಆ ಕಾಲದಿಂದ ವ್ಯಾಪಾರ ಮಾಡ್ತಾಯಿದ್ದೀನಿ. ಇವಾಗ ನಾನು 47 ವರ್ಷ ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀನಿ ಸಿಟಿ ಮಾರ್ಕೆಟಲ್ಲಿ. ಆವಾಗ ಸಿಟಿ ಮಾರ್ಕೆಟ್ ಇರಲಿಲ್ಲ, ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಆವಾಗ ಈ ಲೈನಲ್ಲಿ ಪೇಟಿಗಳ ಅಂಗಡಿ ಇತ್ತು. ಆ ಕಾಲದಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀನಿ. ಈ ಥರ ತೊಂದರೆ ಯಾವತ್ತೂ ಬಂದಿಲ್ಲ. ಇದಕ್ಕೆ ಎಷ್ಟೋ ಜನ ಬಂದು ಎಷ್ಟೋ ಜನ ಹೋಯ್ತು. ಈ ಥರ ತೊಂದರೆ ಯಾವುದೂ ಸಿಕ್ಕಲಿಲ್ಲ ನಮಗೆ. ಇದೇ ಫಸ್ಟು ಅನುಭವಿಸ್ತಾ ಇರೋದು. ಇದು ಬಿಟ್ಟರೆ ನಾವು ಬೇರೆ ಯಾವುದೂ ಗೆದ್ದು ನಮಗಿಲ್ಲ. ಮಾರ್ಕೆಟ್ ಬಿಟ್ಟರೆ ಯಾವುದೂ ದಾರಿ ನಮಗಿಲ್ಲ. ಆ ದಾರಿಗೆ ಒಂದು ಹೋಗಿ ಹೇಳೋಕ್ಕೆ ನಮಗೆ ಯಾವುದು ಅಷ್ಟಿದಿಲ್ಲ ನಮಗೆ. ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಇದ್ದೀವಿ. ಎತ್ಬಿಟ್ರೆ ಏನು ಮಾಡಿದ್ರೆ ಇವಾಗ ಗೌರ್ಮೆಂಟ್ ಅವರು ಎಲ್ಲನೂ ಅವರೇನೇ ಇರೋದು. ಇದು ಬಡವರಿಗೆ ಸಹಾಯ ಮಾಡು ಅಂತ ಹೇಳಿ ಗೌರ್ಮೆಂಟ್ ಇರುತ್ತೆ. ಇದು ಬಡವರಿಗೆ ಸಹಾಯ ಮಾಡ್ತಾ ಇಲ್ಲ. ಬಡವರಿಗೆ ಎಲ್ಲ ಕಿತ್ಕೊಂಡು ಹೋಗೋಕ್ಕೆ ಇದು ಮಾಡ್ತಾ ಇರೋದು ಅವರು. ಸರ್, ಯಾಕಂದರೆ ಇದು ಮೇನ್ ಬಸ್ ಸ್ಟಾಪ್. ಇದು ಯಾಕಂದರೆ ಜನಗಳು ಓಡಾಡೋ ಅಂಥ ಜಾಗನೇ ಇದು, ಫುಟ್ಪಾತ್ ಇದು. ಆಯಿತಾ, ಇದು ಫುಟ್ಪಾತ್ ಅಂತ ಇದ್ದಾಗ ನೀವು ಸೆಂಟ್ರ್ ರೋಡಲ್ಲಿ ಹಾಕ್ಕೊಂಡು ಅವ್ರಿಗೆ ತುಂಬ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಇಲ್ಲ ಮೇಡಮ್, ನಾನು ಯಾರಿಗೂ ಪಬ್ಲಿಕ್ ತೊಂದರೆ ಯಾವುದೂ ಅವಾಗ ಕೊಡ್ತಾ ಇರಲಿಲ್ಲ. ಈ ಜಾಗದಲ್ಲಿ ನಾವು ಆ ಕಡೆ ಇತ್ತು, ಆ ಲೈನಲ್ಲಿ ವ್ಯಾಪಾರ ಮಾಡ್ತಾಯಿದ್ದೆ. ಆವಾಗ ಬಸ್ 2 ಬಸ್ ಸ್ಟ್ಯಾಂಡ್ ಇರಲಿಲ್ಲ, ಒಂದೇ ಇದು ಇತ್ತಿತ್ತು. ಆಮೇಲೆ ಇದು ಸೆಂಟ್ರ್ ಪ್ಲಸ್ ಬಂದ ಮೇಲೆ ನಾವು ಈ ಕಡೆ ಬಂದಿರೋದು. ಹಂಗೇನು ಬಂದೂ 2 ವರ್ಷ ಆಗ್ತಿತ್ತು, ಏನೂ ತೊಂದರೆನೇ ಇರಲಿಲ್ಲ. ಇವಾಗ ಕಾನೂನು ಹೊಸ ಕಾನೂನು ಬರ್ತಾಯಿದ್ದಾರೆ. ಅದು ಏನು ಮಾಡೋಕ್ಕಾಗಲ್ಲ. ಅವ್ರು ಹೆಂಗೆ ಹೇಳ್ತಾರೆ ಅದೇ ಥರ ನಾವು ನೋಡಬೇಕು ಅಷ್ಟೇ. ಬೇರೆ ಏನಿಲ್ಲ ನಮಗೆ. ತೊಂದರೆ ಅಂದರೆ ಏನು, ಇದು ಬಿಟ್ಟರೆ ಬೇರೆ ನಮಗೆ ಯಾವುದೂ ಇದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿಕೊಂಡು ಇದ್ದೀವಿ. ಮಾತಾಡಿಲ್ಲ ನಮಗೆ. ನಾವು ಏನು ಬೆಳಗ್ಗೆ ಹಾಕ್ತೀವಿ, ಸಾಯಂಕಾಲ ಎಲ್ಲ ಎತ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲಿ ಏನೋ ಪರ್ಮನೆಂಟಾಗಿ ಇಕ್ಕಲ್ಲ. ಬೆಳಗ್ಗೆ ಹಾಕ್ತೀವಿ, ಸಾಯಂಕಾಲ ಎಲ್ಲ ಎತ್ಕೊಂಡು ಹೋಗ್ಬಿಡ್ತೀವಿ. ಕ್ಲೀನ್ ಜನಗಳು ಓಡಾಡೋದು. ಇದು ಮೇನ್ ಸೆಂಟ್ರ್ ಪ್ಲೇಸ್ ಇದು. ಅಂತದ್ರಲ್ಲಿ ನೀವು ರಸ್ತೆ ಮಧ್ಯದಲ್ಲೇ ನೀವು ಹಾಕೊಂಡು ಕೂತ್ಕೊಂಡ್ರೆ ಓಡಾಡೋದಾದ್ರೆ ಹೇಗೆ? ಸೈಡಲ್ಲಿ ಬಿಟ್ಟಿದ್ದೀನಲ್ಲ ಮೇಡಮ್, ಸೈಡಲ್ಲಿ ಹಾಕೊಂಡು ಮಾಡ್ತಾ ಇದ್ದೀನಿ ಮೇಡಮ್. ಏನು ಜಿಪಿ ಆಫೀಸರ್ ಬಂದು ಏನು ಅಧಿಕಾರಿಗಳು ಇವತ್ತುವರೆಗೆ ಯಾರೂ ಬಂದಿಲ್ಲ. ಏನಕ್ಕೆ ಪರ್ಮಿಷನ್ ಇದೆ ಇಲ್ಲಿ ಬರೋದಕ್ಕೆ? ಕಾರ್ಡ್ ಎಲ್ಲ ನಮಗೇನೋ ಕೊಟ್ಟಿದ್ದಲ್ಲ, BBMP ಕಾರ್ಡ್ ಎಲ್ಲ. ಕಾರ್ಡ್ ಕೊಟ್ಟರು ಈಗ ಅಲ್ಲೆಲ್ಲ ತರಕಾರಿ ಅಂಗಡಿಗಳೇ ಎತ್ತಿಸ್ತವ್ರೆ. ಇವತ್ತೆಲ್ಲ ಬಿಟ್ಟಿದ್ದಲ್ಲ, ಒಳಗಡೆ ಎಲ್ಲ ಓಪನ್ ಐತಲ್ಲ. DK ಶಿವಕುಮಾರು ಹೇಳಿದಲ್ವಾ, ಏನಂತ ಹೇಳಿದ್ರು? ಸೈಡಲ್ಲಿ ಹಾಕೊಂಡು ಜನಗೆ ತೊಂದರೆ ಆಗ್ದಂಗೆ ಮಾಡ್ಕೊಂಡು ಹೋಗಿ, ನಾವು ಬಡವರಿಗೆ ಯಾರಿಗೆ ತೊಂದರೆ ಕೊಡಲ್ಲ, ಬಡವರು ಹೊಟ್ಟೆ ಹೊಡೆಯಲ್ಲ ಅಂತ DK ಶಿವಕುಮಾರೇ ಹೇಳಿದಾರಲ್ವ. ಕೃಷ್ಣ ಬೇರೆಗೌಡ ಅವರೇ ಹೇಳಿದಲ್ವ. ನಾವು ಫುಟ್ಪಾತ್ ವ್ಯಾಪಾರ ಮಾಡೋ ವಿರುದ್ಧವಾಗಿ ಇಲ್ಲ, ನಾವು ಅವ್ರ ಪರ ಇದ್ದೀವಿ. ನಾವು ಅಂಗಡಿ ಎಲ್ಲ ಎಂಕ್ರೋಚ್ಮೆಂಟ್ ಮಾಡ್ತಾರಲ್ಲ ಅವ್ರ ವಿರೋಧವಾಗಿ ಇದ್ದೀನಿ. ಫುಟ್ಪಾತ್ ಅವ್ರ ಪರ ಇದ್ದೀವಿ ನಾವು. ಏನೋ ಒಂದು ಸೈಡಲ್ಲಿ ಹಾಕೊಂಡು ಮಾಡ್ಕೊಂಡು ಹೋಗಿ DK ಶಿವಕುಮಾರ್ ಮೊನ್ನೆ ಜಯನಗರಲ್ಲಿ ಹೇಳಿದಲ್ವ. ಏನು ಪರ್ಮಿಷನ್ ಕೊಟ್ಟಿಲ್ಲ ಗೊತ್ತು. ಅವ್ರು ಏನ್ ಹೇಳಿದ್ರು ಗೊತ್ತಾ, ಅಂದ್ರೆ ಬೇರೆ ರಾಜ್ಯಗಳಿಂದ ಬಂದಿರೋರು ಅವ್ರನ್ನೆಲ್ಲ ಇದ್ ಮಾಡ್ಬೇಕು, ಹಾಗಾಗಿ ಮತ್ತೆ ಈಗ ಗುರುತು ಚೀಟಿಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದು, ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಿ ಅಂತ ಪರ್ಮಿಷನ್ ಕೊಟ್ಟಿಲ್ಲ ಅವರು. ಏನೋ ಒಂದ್ ಸೈಡಲ್ಲಿ ಹಾಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ವ್ಯಾಪಾರ ಮಾಡೋದೇ ಫುಟ್ಪಾತ್ ವ್ಯಾಪಾರ. ಇವತ್ತೇನು ನಮ್ ಜೀವನೇ ಅದೇ, ನಮ್ ಕೆಲ್ಸಾನೇ ಅದೇ. ಇವತ್ತು ಏನ್ ಮಾಡೋಕ್ಕಾಗಲ್ಲ. ನಾನು ಏನು ಸಚಿವರಿಗೆ ಏನು ಹೇಳ್ತೀನಿ, ಅವರು ಒಳ್ಳೆಯವರು. ನಮಗೆ ಅವ್ರ ಮೇಲೆ ನಂಬಿಕೆ ಇದೆ. ಬಟ್ ಫುಟ್ಪಾತ್ ಅವ್ರಿಗೆ ಅನ್ಯಾಯ ಮಾಡಲ್ಲ, ಅವ್ರಿಗೆ ನ್ಯಾಯ ಮಾಡ್ತಾರ ಅಂತ ನಮಗೆ ನಂಬಿಕೆ ಇದೆ ಅವ್ರ ಮೇಲೆ ಅಷ್ಟೇ. ಬೇರೆ ಏನು ಹೇಳೋಕ್ಕಾಗಲ್ಲ. ಹಂಗಿಲ್ಲ, ಹಂಗೇನಿಲ್ಲ, ಇರೋದು ಮಾತು ಹೇಳ್ತಾ ಇದ್ದೀನಿ ಅಷ್ಟೇ.